ಖಾಲಿ ಹೊಟ್ಟೆ ಇದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ, ಬ್ಯಾಟ್ರಿ ಖಾಲಿ ಆದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಫಿನಾನ್ಷಿಯಲ್ ನಾಲೆಜ್ ಅನ್ನೋದು ಅದು ಬ್ಲಡ್ ಅಲ್ಲೇ ಬರಬೇಕು, ಇಲ್ಲ ನೀವು ಅದನ್ನ ಪಡ್ಕೋಬೇಕಾಗತ್ತೆ. ಪಡ್ಕೋಬೇಕಾದ್ರೆ ಆರ್ಥಿಕ ತಜ್ಞರನ್ನ ಮೀಟ್ ಮಾಡಬೇಕು. ನೆಗಡಿ ಗಿಡಿ ಆದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಏನೋ ಒಂದು ಮಾತ್ರೆ ತಗೊಂಡು ಹೆಂಗೋ ಟ್ರೀಟ್ಮೆಂಟ್ ತಗೊಂಡ್ಬಿಡ್ತೀವಿ. 10 ಲಕ್ಷ 20 ಲಕ್ಷ 30 ಲಕ್ಷ ಖರ್ಚು ಮಾಡ್ಬೇಕಾದ್ರೆ ಪಕ್ಕದ ಮನೆಯವ್ರನ್ನ ಕೇಳೋದು, ಏನು ಗೊತ್ತಿಲ್ದಿರೋರ್ನ ಕೇಳೋದು. ಹೆಲ್ತ್ ಬಗ್ಗೆ ನಾವು ಅಟ್ಲೀಸ್ಟ್ ಒಂದು ಅಪ್ರೋಚ್ ಮಾಡ್ತೀವಿ ಪ್ರೊಫೆಷನಲ್ಸ್ನ, ಫಿನಾನ್ಸ್ ಬಗ್ಗೆ ಯಾಕೆ ಅಪ್ರೋಚ್ ಮಾಡಲ್ಲ? ದಟ್ ಈಸ್ ಮೈ ಕ್ವಶನ್. ಆದಷ್ಟು ಕಾರ್ ತಗೋಬೇಕು, ಮನೆ ತಗೋಬೇಕು, ಚಿನ್ನ ತಗೋಬೇಕು, ಇದ್ರ ಮೇಲೆ ಆಸ್ತಿಗಳನ್ನ ಬರ್ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬೂಮ್ ತಗೊಳ್ಳೇಬೇಕಲ್ಲ. ಜನಗಳು ಎಲ್ಲಿ ದುಡ್ಡನ್ನ ಸುರಿತಾ ಇದ್ದಾರೋ ಅಲ್ಲಿ ನಾವೇನು ಮಾಡಬೇಕು, ದುಡ್ಡು ಹೋಗಿ ಈಸ್ಕೋಬೇಕು. ಈ ತಿಜೋರಿ ಫಿನಾನ್ಸ್ ಇಂದ ನೀವು ಎಲ್ಲಿ ದುಡ್ಡು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ನೀವು ಕಂಡುಹಿಡಿಬೋದು. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಶದಲ್ಲಿ ಫುಲ್ ಬೇಜಾರಲ್ಲಿ ಇರ್ತಾರೆ. ಇದೊಂಥರ ಫೋಬಿಯಾ ಥರ ಸಿಂಪ್ಟಮ್ಸು. ಈ ಕಾಯಿಲೆ ನಮ್ಮ ದೇಶದಲ್ಲಿ ಪ್ರತಿ ಜನಗಳಿಗೂ ಬರ್ತಾ ಇದೆ. ಈ ಕಾಯಿಲೆ ಜಾಸ್ತಿ ಆದಷ್ಟು ಯಾರಿಗೆ ಬೆನಿಫಿಟ್ ಹೇಳಿ?